ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಮಂಜು ಭಾರ್ಗವಿ ಸಿನ್ಫೋಗೆ ಸ್ವಾಗತ. ಈ ದಿನದ ವಿಷಯ ನ್ಯಾಷನಲ್ ಯೂನಿಟಿ ಡೇ ಅಥವಾ ಸರ್ದಾರ್ ವಲ್ಲಭಾಯ್ ಪಟೇಲ್ ಜಯಂತಿ. ರಾಷ್ಟ್ರೀಯ ಏಕತಾ ದಿನವನ್ನು ಪ್ರತಿ ವರ್ಷ ಅಕ್ಟೋಬರ್ 31ರಂದು ಆಚರಿಸಲಾಗುತ್ತದೆ. ಈ ದಿನವನ್ನು ಭಾರತದ ಲೋಹ ಪುರುಷರಾದ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಜನ್ಮದಿನವಾದ ಅಂಗವಾಗಿ ಆಚರಿಸಲಾಗುತ್ತದೆ. ಸರ್ದಾರ್ ಪಟೇಲ್ ಅವರು ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ರಾಜಕೀಯ ಏಕತೆಯನ್ನು ಸಾಧಿಸುವಲ್ಲಿ ಮಹತ್ತರ ಪಾತ್ರ ವಹಿಸಿದ್ದರು. ಅವರು 1875ರ ಅಕ್ಟೋಬರ್ 31ರಂದು ಗುಜರಾತಿನ ನಾಡಿಯಾರ್ ಪಟ್ಟಣದಲ್ಲಿ ಜನಿಸಿದರು. ಸರಳ ಜೀವನ, ದುಡಿಮೆ, ದೃಢ ನಿಶ್ಚಯತೆ ಮತ್ತು ದೇಶ ಪ್ರೇಮದ ಇಂದ ಅವರು ಜನಮನವನ್ನು ಗೆದ್ದರು. ವಕೀಲ ವೃತ್ತಿಯಲ್ಲಿ ಯಶಸ್ವಿ ಸಾಧಿಸಿದ ನಂತರ ಅವರು ಮಹಾತ್ಮ ಗಾಂಧೀಜಿಯವರ ನೇತೃತ್ವದ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿದರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಪಟೇಲ್ ಅವರ ಪಾತ್ರ ಅತ್ಯಂತ ಮಹತ್ವದ್ದಾಗಿತ್ತು. ಬಾರ್ಡೋಲಿ ಸತ್ಯಾಗ್ರಹದಲ್ಲಿ ಅವರ ನಾಯಕತ್ವ ಜನತೆಗೆ ಧೈರ್ಯವನ್ನು ನೀಡಿತು ಮತ್ತು ಅವರು ಸರ್ದಾರ್ ಎಂಬ ಬಿರುದು ಪಡೆದರು. 1947ರಲ್ಲಿ ಭಾರತ ಸ್ವಾತಂತ್ರ್ಯ ಪಡೆದಾಗ ದೇಶದಲ್ಲಿ 562 ಪ್ಲೆನ್ಸಿ ಸ್ಲೇಟ್ಸ್ಗಳು ಇದ್ದವು. ಈ ಸಂಸ್ಥಾನಗಳನ್ನು ಭಾರತ ಗಣರಾಜ್ಯದಲ್ಲಿ ವಿಲೀನಗೊಳಿಸಲು ಕಷ್ಟಕರ ಕಾರ್ಯವನ್ನು ಪಟೇಲ್ ಅವರು ತಮ್ಮ ರಾಜತಾಂತ್ರಿಕ ನೈಪುಣ್ಯ, ಧೈರ್ಯ ಮತ್ತು ದೃಢ ನಿರ್ಧಾರದಿಂದ ಯಶಸ್ವಿಯಾಗಿ ನೆರವೇರಿಸಿದರು. ಕೆಲವು ಸಂಸ್ಥಾನಗಳು ವಿಲೀನಕ್ಕೆ ವಿರೋಧಿಸಿದ್ದರೂ ಪಟೇಲ್ ಅವರ ಬುದ್ಧಿವಂತಿಕೆ, ಚರ್ಚಾ ಕೌಶಲ್ಯ ಮತ್ತು ಅಗತ್ಯವಿದ್ದಲ್ಲಿ ಕಠಿಣ ನಿಲುವಿನಿಂದ ಅವುಗಳನ್ನು ಭಾರತದಲ್ಲಿ ಸೇರಿಸಲಾಯಿತು. ರಾಷ್ಟ್ರೀಯ ಏಕತಾ ದಿನದಲ್ಲಿ 2014ರಿಂದ ಅಧಿಕೃತವಾಗಿ ಘೋಷಿಸಲಾಯಿತು. ಈ ದಿನದ ಆಚರಣೆ ಮುಖ್ಯ ಉದ್ದೇಶ ದೇಶದಲ್ಲಿ ಏಕತೆ, ಭ್ರಾತೃತ್ವ ಮತ್ತು ರಾಷ್ಟ್ರಭಕ್ತಿ ಬೋಧಿಸುವುದು. ದೇಶದ ಭಿನ್ನ ಭಿನ್ನ ಸಂಸ್ಕೃತಿ, ಧರ್ಮ ಮತ್ತು ಭಾಷೆಗಳ ನಡುವೆಯೂ ಭಾರತೀಯ ಒಂದಾಗಿ ಉಳಿಯಬೇಕು ಎಂಬ ಸಂದೇಶವನ್ನು ಈ ದಿನ ಸಾರುತ್ತದೆ. ಸರ್ಕಾರ ಈ ದಿನವನ್ನು ರನ್ ಫಾರ್ ಯೂನಿಟಿ ಎಂಬ ಕಾರ್ಯಕ್ರಮಗಳ ಮೂಲಕ ಆಚರಿಸುತ್ತದೆ. ಇದರಲ್ಲಿ ಲಕ್ಷಾಂತರ ಜನರು ಭಾಗವಹಿಸುತ್ತಾರೆ. ಶಾಲೆ, ಕಾಲೇಜು, ಸರ್ಕಾರಿ ಹಾಗೂ ಖಾಸಗಿ ಸಂಸ್ಥೆಗಳಲ್ಲಿ ಸರ್ದಾರ್ ಪಟೇಲ್ ಅವರ ಜೀವನ ತತ್ವಗಳು ಹಾಗೂ ಸಾಧನೆಗಳ ಕುರಿತಾದ ಕಾರ್ಯಕ್ರಮಗಳು ನಡೆಯುತ್ತವೆ. ಸರ್ದಾರ್ ಪಟೇಲ್ ಅವರು ಭಾರತೀಯ ಆಡಳಿತ ವ್ಯವಸ್ಥೆಗೆ ಬುನಾದಿ ಹಾಕಿದ ನಾಯಕರಾಗಿದ್ದರು. ಅವರು IAS ಮತ್ತು IPS ಸೇವೆಗಳ ಸ್ಥಾಪನೆಗಳಿಗೆ ಕಾರಣಕರ್ತರಾಗಿದ್ದಾರೆ. ಅವರ ದೃಷ್ಟಿಕೋನವು ದೇಶವನ್ನು ಭವಿಷ್ಯದಲ್ಲಿ ಬಲಿಷ್ಠ, ಶಕ್ತಿಶಾಲಿ ಮತ್ತು ಏಕೀಕೃತ ರಾಷ್ಟ್ರವನ್ನಾಗಿಸಿತು. ಇವರ ತ್ಯಾಗ, ದೇಶಭಕ್ತಿ ಮತ್ತು ಆಡಳಿತ ಕೌಶಲ್ಯವನ್ನು ನೆನಪಿಸುವುದೇ ರಾಷ್ಟ್ರೀಯ ಏಕತಾ ದಿನದ ಉದ್ದೇಶವಾಗಿದೆ. ಅವರು ಜೀವನ ಪೂರ್ತಿ ರಾಷ್ಟ್ರ ಸೇವೆಯಲ್ಲಿ ತೊಡಗಿಕೊಂಡು ದೇಶದ ಏಕತೆಗೆ ಬದ್ಧರಾಗಿದ್ದರು. 1950 ಡಿಸೆಂಬರ್ 15ರಂದು ಅವರು ನಿಧನರಾದರು. ಆದರೆ ಅವರ ಸಾಧನೆಗಳು ಇಂದಿಗೂ ಜೀವಂತವಾಗಿದ್ದು ಹೊಸ ಪೀಳಿಗೆಯವರಿಗೆ ಪ್ರೇರಣೆಯಾಗಿವೆ. ರಾಷ್ಟ್ರೀಯ ಏಕತಾ ದಿನದ ಆಚರಣೆಗಳ ಮೂಲಕ ನಾವು ಸರ್ದಾರ್ ಪಟೇಲ್ ಅವರ ಕನಸಿನ ಭಾರತವನ್ನು ಕಟ್ಟುವ ಸಂಕಲ್ಪವನ್ನು ಕೈಗೊಂಡಿದ್ದೇವೆ. ಏಕತೆ, ಸಹಕಾರ ಮತ್ತು ಪರಸ್ಪರ ಗೌರವದಿಂದಲೇ ಒಂದು ರಾಷ್ಟ್ರ ಶಕ್ತಿಶಾಲಿಯಾಗಿರುತ್ತದೆ ಎಂಬ ಪಾಠವನ್ನು ಈ ದಿನದಿಂದ ಕಲಿಯಬೇಕು. ಸರ್ದಾರ್ ಪಟೇಲ್ ಅವರ ಸೇವೆ, ತ್ಯಾಗ ಮತ್ತು ದೃಢ ಸಂಕಲ್ಪವು ಭಾರತದ ಇತಿಹಾಸದಲ್ಲಿ ಅಜರಾಮರವಾಗಿದೆ. ಈ ದಿನವನ್ನು ಆಚರಿಸುವ ಮೂಲಕ ನಾವು ಭಾರತದ ಭವಿಷ್ಯವನ್ನು ಸುರಕ್ಷಿತಗೊಳಿಸುವ ಹಾದಿಯಲ್ಲಿ ಒಂದು ಹೆಜ್ಜೆ ಇಡುತ್ತೇವೆ. ನಮ್ಮ ಕರ್ತವ್ಯ ಅಂದರೆ ದೇಶದ ಏಕತೆ, ಅಖಂಡತೆ ಮತ್ತು ಸಾಮರಸ್ಯವನ್ನು ಕಾಪಾಡುವುದು. ಸರ್ದಾರ್ ಪಟೇಲ್ ಅವರ ಜೀವನ ನಮ್ಮೆಲ್ಲರ ದೀಪಸ್ತಂಭದಂತೆ ಇರುತ್ತದೆ. ಅವರ ದೇಶಭಕ್ತಿ, ಶೌರ್ಯ ಮತ್ತು ತತ್ವಗಳು ನಮಗೆ ಸದಾ ಪ್ರೇರಣೆಯಾಗಿರುತ್ತವೆ. ರಾಷ್ಟ್ರೀಯ ಏಕತಾ ದಿನವು ಕೇವಲ ಒಂದು ಆಚರಣೆ ದಿನವಲ್ಲ, ಅದು ದೇಶದ ಏಕತೆಗೆ ನಮ್ಮ ಬದ್ಧತೆಯನ್ನು ಪುನರುಚ್ಚರಿಸುವ ದಿನವಾಗಿದೆ. ನನಗೆ ತಿಳಿದಿದ್ದಷ್ಟು ವಿಷಯಗಳನ್ನ ನಾನು ಹೇಳೋ ಪ್ರಯತ್ನ ಪಟ್ಟಿದ್ದೀನಿ. ಏನಾದ್ರು ತಪ್ಪಾಗಿದ್ರೆ ಕ್ಷಮಿಸಿ ಅಂತ ಕೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತವಾಗಿಯೂ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.